ವೆಲ್ಕಮ್ ಟು ಶ್ಯಾಮಲಾ ಭೀಮರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಬಂದುಬಿಟ್ಟು ಹೀರೆಕಾಯಿ ಪಲ್ಯ, ಜೋಳದ ರೊಟ್ಟಿ. ಹೀರೆಕಾಯಿ ಪಲ್ಯ ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೆ. ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಚಿಕ್ಕದಾಗಿ. ಹೀರೆಕಾಯಿ ಪಲ್ಯ ಒಂದು 3 ಇದರಲ್ಲಿ ಮಾಡ್ಬೋದು. 3 ಥರ ಮಾಡ್ತೀನಿ ನಾನು. ಯಾವ್ಯಾವ ಥರ ಮಾಡ್ತೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ರೆಸಿಪಿ ಮಾಡಿ ಹಾಕ್ತೀನಿ. ಇವಾಗ ಹೀರೆಕಾಯಿ ಕಟ್ ಮಾಡ್ಕೊಂಡ ನಂತರ 1-2 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಟೊಮೊಟೊ ಸಣ್ಣದು ಹಾಕ್ಕೊತಾ ಇದ್ದೀನಿ, ಚಿಕ್ಕದು. ಅದಾದ ನಂತರ ಇಲ್ಲೊಂದು ಬಾಣಲಿ ಇಟ್ಬಿಟ್ಟು ಆ ಬಾಣಲಿ ಒಳಗಡೆ ಶೇಂಗಾ ಹುರಿದಿಟ್ಕೊತೀನಿ ನಾನು. ಹೀರೆಕಾಯಿ ಪಲ್ಯಕ್ಕೆ ಶೇಂಗಾ ಪುಡಿ ಮಾಡಿ ಹಾಕ್ಕೊತೀನಿ. ಅದಾದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಕರಿಬೇವು ಸೊಪ್ಪು, ಅದಾದ ನಂತರ ಸಣ್ಣದು ಟೊಮೆಟೊ ಹಾಕ್ಕೊತೀನಿ. ಹೀರೆಕಾಯಿ ಪಲ್ಯಕ್ಕೆ ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಇರಲ್ಲ. ಅದು ಹೀರೆಕಾಯಿ ಮೊದಲೇ ಸ್ವಲ್ಪ ಹುಳಿನೂ ಇರುತ್ತೆ, ಸಿಹಿನೂ ಇರುತ್ತಲ್ಲ, ಹಾಗಾಗಿ ಈ ಟೊಮೊಟೊ ಸಣ್ಣದು ಹಾಕೋಬೇಕು. ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಗುರಾಳ್ ಪುಡಿ, ಹುರಿದಿಟ್ಕೊಂಡಿದ್ನಲ್ವ, ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥದ್ದು ಶೇಂಗಾ ಪುಡಿ, ಎಷ್ಟು ಬೇಕಷ್ಟು ಅಳತೆಗೆ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕಿದರೂ ಚೆನ್ನಾಗಾಗಲ್ಲ ಅದು. ಸ್ವಲ್ಪ ಅಳತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಮಾಡಿ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟೆ ಅದು. ಅದಾದ ನಂತರ ಇಲ್ಲಿ ರೊಟ್ಟಿಗೆ ಏನು ಬೇಕೋ ಅದನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ನು ಹೀರೆಕಾಯಿ ಪಲ್ಯ, ಜೋಳದ ರೊಟ್ಟಿ. ಇದಕ್ಕೆ ನಾನು ಬಿಸಿ ನೀರು ಕಾಸಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ನೀರು. ಅದು ಕುದಿಸಿರುವಂಥ ನೀರು ಹಾಕ್ಕೊಂಡ್ರೆ ಹಿಟ್ಟು ಚೆನ್ನಾಗಾಗುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ. ಹಿಟ್ಟು ಹದವಾಗಿ ಭಾಳ ಚೆನ್ನಾಗಿ ಕಲಿಸ್ಬೇಕು. ಅದನ್ನ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹದವಾಗಿ ನೀರು ಹಾಕಿ ಹಿಟ್ಟು ಕಲಿಸೋದ್ರಿಂದ ರೊಟ್ಟಿ ಕೂಡ ಟೇಸ್ಟು ಹಾಗೇ ಇರುತ್ತೆ. ಆಮೇಲೆ ನಮ್ಗೆ ಮಾಡ್ಕೊಳಕ್ಕೆ ಹದವಾಗಿ ಒಂದು ಅಳತೆ ಸಿಗುತ್ತೆ ನೋಡಿ. ಯಾವ ಥರ ನಾದ್ಕೊಂಡು ಒಂದು ಕಡೆ ಸೈಡಿಗೆ ಇಟ್ಕೊಂಡು ಮತ್ತು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಜ್ಜುತ್ತಾ ಇದ್ದೀನಿ ನೋಡಿ. ಇವಾಗ ರೊಟ್ಟಿ ಸ್ಟಾರ್ಟ್ ಮಾಡಿದೆ. ಬನ್ನಿ ಯಾವ ಥರ ಮಾಡ್ಕೊತೀನಿ ನೋಡಿ. ಈ ಥರ ಮಾಡ್ಕೊತಾ ಇದ್ದೀನಿ, ಬಡ್ಕೊತಾ ಇದ್ದೀನಿ, ರೊಟ್ಟಿ ಬಡಿತಾ ಇದ್ದೀನಿ. ರೊಟ್ಟಿ ಬಡಿಯೋದ್ರಲ್ಲಿ, ಹಿಟ್ಟು ಕಲಸೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟು, ರೊಟ್ಟಿ ಮಾಡೋದ್ರಲ್ಲಿ ಅಷ್ಟೇ ಇಂಪಾರ್ಟೆಂಟು. ಆಮೇಲೆ ನೀರು ಹಚ್ತೀವಲ್ಲ, ನೀರು ಹಚ್ಚೋದು, ಹಿಟ್ಟು ಎಷ್ಟು ಹದವಾಗಿ ಕಲಸಿರ್ತೀವಿ ನೀರು ಕೂಡ ಅದೇ ಹದವಾಗಿ ನೀರು ಹಚ್ಬೇಕು. ಹಿಟ್ಟು ನೀರು ಅಂತಾರಲ್ವ, ರೊಟ್ಟಿಗೆ ನೀರು ಹಚ್ಚೋದ್ರಿಂದನೂ ಅದೂ ಒಂಥರ ಟೇಸ್ಟ್ ಇರುತ್ತೆ. ನೀರು ಅರ್ಧಂಬರ್ಧ ಹಚ್ಚಿದರೆ ರೊಟ್ಟಿ ಟೇಸ್ಟ್ ಬರಲ್ಲ ನೋಡಿ. ರೊಟ್ಟಿ ರೆಡಿ ಆಯಿತು. 2ನೇ ರೊಟ್ಟಿನೂ ರೆಡಿ ಆಗಿದೆ ನೋಡಿ, ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ 3ನೇ ರೊಟ್ಟಿ ರೆಡಿ ಮಾಡ್ಕೊತೀನಿ ನೋಡಿ. ನಾವು ಹಿಟ್ಟು ಯಾವ ಥರ ಕಲಿಸ್ತೀವೋ ಅದ್ರ ಮೇಲೆ ರೊಟ್ಟಿ ಬರುತ್ತೆ. ನಾವು ಹಿಟ್ಟು ಹೇಗೆ ಬೇಕಾಗಿ ಕಲಿಸಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ರೊಟ್ಟಿ ಮಾತ್ರ ಬಡಿದ್ಬಿಟ್ಟೆ ಮಾಡೋದು. ನಾನು ಉದ್ತೀನಿ ಇಲ್ಲ ಅಂತಲ್ಲ, ಆದ್ರೇನು ಒಂದು ಟೈಮಿಗೆ ರೊಟ್ಟಿ ಮಾಡ್ಕೊಳೋದಾದರೆ ನಾನು ಈ ಥರ ಬಡದೇ ಮಾಡ್ಕೊಳೋದು. ಬನ್ನಿ ಈ ರೊಟ್ಟಿ ಹಾಕಿ ನೀರು ಯಾವ ಥರ ಹಚ್ಕೊತೀನಿ ನೋಡ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದ್ನಲ್ವ, ರೊಟ್ಟಿ ಹಿಟ್ಟು ಕಲಸೋದ್ರಿಂದ ಹಿಡಿದು ನೀರು ಹಚ್ಚೋದ್ರೊಳಗೂ ಭಾಳ ವ್ಯತ್ಯಾಸ ಇರುತ್ತೆ. ನೀರು ಯಾವ ಥರ ಹಚ್ಚಿದ್ದೀನಿ, ಅದಾದ ನಂತರ ರೊಟ್ಟಿ ತಿರುವಿ ಹಾಕಿದ್ದೀನಿ ನಾನು ನೋಡಿ. ಆಮೇಲೆ ರೊಟ್ಟಿ ಬೇಯಿಸೋದ್ರಲ್ಲಿನೂ ಮೆಥಡ್ ಇದೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಸೂಪರಾಗಿದೆ.